ಹಾಯ್ ಗಾಯ್ಸ್, ಇವತ್ತುಂಟಲ್ಲ ವೆಜ್ ಪುಲಾವ್ ಮಾಡುವ. ಇದು ವೆಜ್ ಪುಲಾವ್ ಉಂಟಲ್ಲ ಎಲ್ಲರಿಗೆ ಇಷ್ಟ ಆಗ್ತದೆ ಆಯಿತಾ. ಬಿಸಿ ಬಿಸಿ ವೆಜ್ ಪುಲಾವ್ ಒಟ್ಟಿಗೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದರೆ ಉಂಟಲ್ಲ ಒಳ್ಳೆ ಆಗ್ತದೆ. ಇದು ನೀವು ಟಿಫಿನ್ ಬಾಕ್ಸಿಗೆ ಸಹ ಹಾಕ್ಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಲಂಚಿಗೆ ಸಹ ಆಗ್ತದೆ, ಆರ್ ಇವನ್ ನನ್ನ ಹಾಗೆ ನೈಟ್ ಡಿನ್ನರಿಗೆ ಸಹ ಆಗ್ತದೆ. ನಾ ಇಲ್ಲಿ ಮಸಾಲ ಮಾಡಲಿಕ್ಕೆ ಎಂತೆಲ್ಲ ಬೇಕಂತ ತೋರಿಸ್ತೇನೆ. ನಾ ಇಲ್ಲಿ ಒಂದು ಕಟ್ಟು ಪುದೀನ ತಗೊಂಡಿದ್ದೇನೆ, ಮತ್ತು ಒಂದು ನೀರುಳ್ಳಿ, ಹಸಿಮೆಣಸು, ಶುಂಠಿ, ಒಂದು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಆಯಿತಾ. ಇದು ಮಸಾಲ ಮಾಡಲಿಕ್ಕೆ. ಮತ್ತು ಉಂಟಲ್ಲ ನಿಮಗೆ ಅಂಗಡಿಯಲ್ಲಿ ಇದು ಚಕ್ಕೆ ಲವಂಗ ಪ್ಯಾಕ್ ಸಿಗ್ತದೆ, ಇದನ್ನು ನಾನು ಯೂಸ್ ಮಾಡ್ತಿದ್ದೇನೆ. ನೀವು ಬೇಕಾದರೆ ಸಪ್ರೇಟ್ ಸಪ್ರೇಟ್ ಸಿಗ್ತದೆಯಲ್ಲ, ಅದು ಸಹ ಯೂಸ್ ಮಾಡ್ಬೋದು. ಇದೀಗ ನಾವು ಪೌಡರ್ ಮಾಡಬೇಕಾಯ್ತಾ. ಇಲ್ಲಿಗ ನಾ ಮಿಕ್ಸಿ ಜಾರಿಗೆ ಉಂಟಲ್ಲ ಚಕ್ಕೆ ತಗೊಳ್ತಾ ಇದ್ದೇನೆ, ಒಂದು ಚೂರು ಚಕ್ಕೆ, ಒಂದೆರಡು ತಗೊಳ್ತಿದ್ದೇನೆ ನಾನಿಲ್ಲಿ, ಮತ್ತು ಒಂದು ಮೂರು ನಾಲ್ಕು ಲವಂಗ ತಗೊಳ್ತಿದ್ದೇನೆ. ಲವಂಗ ಮತ್ತು ಪೆಪ್ಪರ್ ಬರ್ತದೆ ಅಲ್ಲ, ಅದು ಸಹ ಒಂದು ಮೂರು ನಾಲ್ಕು ಹಾಕ್ತಿದ್ದೇನೆ. ತುಂಬ ಹಾಕಬೇಡಿ, ಖಾರ ಆಗ್ತದೆ. ಮತ್ತು ಸ್ಟಾರ್ ಅನೀಸ್ ಸಹ ಹಾಕ್ತಿದ್ದೇನೆ, ನಕ್ಷತ್ರ ಹೂವು ಅಂತ ಹೇಳ್ತಾರೆ ಅಲ್ಲ ಅದು. ಮತ್ತು ನಾನು ಸ್ವಲ್ಪ ಸೋಂಪು ಹಾಕ್ತಿದ್ದೇನೆ ಆಯಿತಾ. ಇಲ್ಲಿ ಒಂದು ಚಿಕ್ಕ ಚಮಚದಷ್ಟು ಸೋಂಪು ಹಾಕ್ತಿದ್ದೇನೆ. ಇದು ಹಾಕಿ ಉಂಟಲ್ಲ ಒಂದು ರೌಂಡ್ ನಾವು ಮಿಕ್ಸಿ ಮಾಡಬೇಕಾಯ್ತಾ. ತುಂಬ ಪೌಡರ್ ಮಾಡಬಾರ್ದು, ಒಂದು ತರಿ ತರಿ ಹಾಗೆ ಮಾಡ್ತಾರೆ ಅಲ್ಲ ಹಾಗೆ ಆಗ ಉಂಟಲ್ಲ ನಿಮಗೆ ತಿನ್ನುವಾಗ ಇದು ಬಾಯಿಗೆ ಬರೋದಿಲ್ಲ. ನೆಕ್ಸ್ಟ್ ಉಂಟಲ್ಲ ನಾ ಇಲ್ಲಿ ಪಲಾವ್ ಹೇಳಿದ ಮೇಲೆ ಮಸಾಲ ಮಾಡಬೇಕಲ್ಲ ಪಲಾವಿದು. ಇನ್ನೊಂದು ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಶುಂಠಿ ಹಾಕ್ತಿದ್ದೇನೆ, ಹಸಿಮೆಣಸು, ನೀರುಳ್ಳಿ ಹಾಕ್ತಿದ್ದೇನೆ. ಅದಾದ ಮೇಲೆ ಟೊಮ್ಯಾಟೊ ಎಂತೆಲ್ಲ ನಾ ಫಸ್ಟಿಗೆ ತೋರಿಸಿದ್ದೆ ಅಲ್ಲ ಅದೆಲ್ಲ ಹಾಕ್ತಿದ್ದೇನೆ ಆಯಿತಾ. ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಉಂಟಲ್ಲ ಚೂರು ಉಪ್ಪು ಹಾಕಿ ಪೇಸ್ಟ್ ಮಾಡಬೇಕಾಯ್ತಾ. ನೋಡಿ ಇಲ್ಲಿ ನಾನೆಲ್ಲ ಹಾಕ್ತಿದ್ದೇನೆ, ಎಲ್ಲ ಹಾಕಿ ಒಂದು ರೌಂಡ್ ಪೇಸ್ಟ್ ಮಾಡಬೇಕು. ಇದು ಫುಲ್ ನೈಸ್ ಪೇಸ್ಟ್ ಆಗಬೇಕಾಯ್ತಾ, ತರಿ ತರಿ ಮಾಡಬೇಡಿ, ಒಳ್ಳೆ ಆಗೋದಿಲ್ಲ. ಉಪ್ಪು ಹಾಕೋದ್ರಿಂದ ಉಂಟಲ್ಲ ನೀರು ಹಾಕಬೇಕಂತ ಇರೋದಿಲ್ಲ, ಆಗ ನೀವು ರಾತ್ರಿ ತನಕ ಸಹ ಇಟ್ಕೊಳ್ಬೋದು, ಬೆಳಿಗ್ಗೆ ಮಾಡಿ ರಾತ್ರಿ ತನಕ ಸಹ ಇಟ್ಕೊಳ್ಬೋದು, ಆಗ ಹಾಳಾಗೋದಿಲ್ಲ. ಉಪ್ಪು ಹಾಕಿದಾಗ ನೀರು ಬಿಡ್ತದೆ ಎಲ್ಲ, ಸೊ ಅದಕ್ಕೆ ನೀವು ನೀರು ಹಾಕಬೇಕಂತಿಲ್ಲ. ಈಗ ನೋಡಿ ನಾ ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಅಷ್ಟೇ. ಈಗ ಉಂಟಲ್ಲ ಪಲಾವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನಾ ಇಲ್ಲಿ ಕುಕ್ಕರ್ ತಗೊಂಡಿದ್ದೇನೆ, ಅದಕ್ಕೆ ತುಪ್ಪ ಹಾಕ್ತಿದ್ದೇನೆ. ಎಣ್ಣೆ ಹಾಕಬೇಡಿ ಆಯಿತಾ, ಚೆಂದ ಆಗೋದಿಲ್ಲ. ತುಪ್ಪವೇ ಹಾಕಿ, ಪಲಾವ್ ಒಳ್ಳೆ ಪರಿಮಳ ಬರ್ತದೆ. ಇದಕ್ಕೆ ನಾನು ಉಂಟಲ್ಲ ಬೇಲೀಫ್ ಹೇಳ್ತಾರೆ ಅಲ್ಲ ಪಲಾವ್ ಎಲೆ, ಅದು ಹಾಕ್ತಿದ್ದೇನೆ ಒಂದು ಮೂರು ನಾಲ್ಕು, ಸ್ವಲ್ಪ ಚಿಕ್ಕ ಕಟ್ ಮಾಡಿ ಹಾಕ್ತಿದ್ದೇನೆ ಆಯಿತಾ. ಅದಾದ ಮೇಲೆ ನಾವು ಮಿಕ್ಸಿ ಮಾಡಿಟ್ಟಿದ್ವಲ್ಲ ಗರಂ ಮಸಾಲ ತರಿ ತರಿ ಮಾಡಿದ್ದು, ಅದನ್ನು ಹಾಕ್ತಿದ್ದೇನೆ ಆಯಿತಾ. ಒಂದು ಒಂದು 2 ಚಮಚದಷ್ಟು ಹಾಕ್ತಿದ್ದೇನೆ. ಇದು ಹಾಕಿ ಉಂಟಲ್ಲ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕಾಯ್ತಾ, ಒಳ್ಳೆ ಪರಿಮಳ ಬರ್ತದೆ. ಇದು ಪಲಾವ್ ಎಂತಕ್ಕೆ ನನಗೆ ಚೆಂದ ಆಗ್ತದೆ ಗೊತ್ತುಂಟಾ. ನೀವೆಂತ ಹೆಕ್ಕಿಡ್ಬೇಕಂತಿಲ್ಲ, ಚಂದದಲ್ಲಿ ತಿನ್ಬೋದು. ಇಲ್ಲದಿದ್ದರೆ ಲವಂಗ ಬಾಯಿಗೆ ಬರೋದು, ಪೆಪ್ಪರ್ ಬಾಯಿಗೆ ಬರೋದೆಲ್ಲ ಆಗ್ತದೆ. ಇದು ಪೌಡರ್ ಮಾಡಿ ಹಾಕೋದ್ರಿಂದ ಉಂಟಲ್ಲ ಪರಿಮಳ ಸಹ ಇರ್ತದೆ, ಬಾಯಿಗೆ ಸಹ ಬರೋದಿಲ್ಲ. ಹೆಕ್ಕಿಡ್ಬೇಕಂತಿಲ್ಲ, ಖಾಲಿ ಎಲೆ ಒಂದು ಹೆಕ್ಕಿಟ್ರೆ ಆಯಿತು. ಈಗ ಉಂಟಲ್ಲ ನಾನು ಮಸಾಲೆ ಹಾಕಿದ್ವಲ್ಲ, ಗರಂ ಮಸಾಲೆ ಎಲ್ಲ ಫ್ರೈ ಆಗಿದೆ, ಒಂಚೂರು ನೀರುಳ್ಳಿ ಹಾಕ್ತಿದ್ದೇನೆ. ನೆನ್ಪಿಟ್ಕೊಳ್ಳಿ ನಾವು ಮಸಾಲೆಯಲ್ಲಿ ಸಹ ನೀರುಳ್ಳಿ ಹಾಕಿದ್ದೇವೆ, ತುಂಬ ನೀರುಳ್ಳಿ ಹಾಕಬೇಡಿ. ಇದನ್ನು ಸಹ ನೀರುಳ್ಳಿ ಸಹ ಈಗ ತುಪ್ಪದೊಟ್ಟಿಗೆ ಒಂದು ರೌಂಡ್ ಫ್ರೈ ಮಾಡಬೇಕು. ಈ ಟೈಮಲ್ಲಿ ಉಂಟಲ್ಲ ಇಡೀ ಅಡುಗೆ ಮನೆ ಚಂದ ಪರಿಮಳ ಬರ್ತದೆ ಆಯಿತಾ. ಈಗ ನೋಡ್ಬೋದು ನಾನು ಈರುಳ್ಳಿ ಸಹ ಫ್ರೈ ಮಾಡ್ತಿದ್ದೇನೆ. ನೀರುಳ್ಳಿ ಫ್ರೈ ಆದ ಮೇಲೆ ಉಂಟಲ್ಲ ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಗ್ರೀನ್ ಪೇಸ್ಟ್, ಪುದೀನ ಎಲ್ಲ ಹಾಕಿ ಅದನ್ನು ಹಾಕಬೇಕಾಯ್ತಾ. ಈಗ ಉಂಟಲ್ಲ ನಾವು ಪೇಸ್ಟ್ ಮಾಡಿಟ್ಟದನ್ನು ಸಹ ಹಾಕ್ತಿದ್ದೇವೆ. ಇದನ್ನು ಒಂದು ಮಿನಿಮಮ್ ಅಂದರೆ ಒಂದು 2 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡಿ ಆಯಿತಾ. ಆ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಸ್ವಲ್ಪ ಈ ಪೇಸ್ಟ್ ಉಂಟಲ್ಲ ಡಾರ್ಕ್ ಗ್ರೀನ್ ಹಾಗೆ ಟರ್ನ್ ಆಗ್ತದೆ, ಸ್ವಲ್ಪ ತುಪ್ಪ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟೊತ್ತು ತನಕ ಇದನ್ನು ಬೇಯಿಸ್ಬೇಕಾಯ್ತಾ, ಒಳ್ಳೆ ಪರಿಮಳ ಬರ್ತದೆ. ಈಗ ನೋಡಿ ತುಪ್ಪ ಎಲ್ಲ ಬಿಡ್ತಾ ಉಂಟು. ನಾ ಇಲ್ಲಿ ಬಟಾಣಿ ಹಾಕ್ತಿದ್ದೇನೆ, ಹಿಂದಿನ ದಿನ ನೆನೆಸಿಟ್ಟಿದ್ದೆ ಅದೇ ಬಟಾಣಿಯನ್ನು ಹಾಕ್ತಿದ್ದೇನೆ. ಹಸಿ ಬಟಾಣಿ ಆಯಿತಾ, ನಾ ಬೇಯಿಸಲಿಲ್ಲ ಎಂತ ಇಲ್ಲ. ಹಾಗೆ ಸಹ ಈಗ ಬೇಯಿಸ್ಬೇಕಲ್ಲ ನಾವು ಕುಕ್ಕರಲ್ಲಿ, ಸೊ ಬಟಾಣಿ ನನಗೆ ಸ್ವಲ್ಪ ಬಟಾಣಿ ಜಾಸ್ತಿ ಇದ್ದರೆ ಇಷ್ಟ ಆಗ್ತದೆ ಆಯಿತಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಒಂದು ಚಿಕ್ಕ ಬಟಾಟೆ ಹಾಕ್ತಿದ್ದೇನೆ ಆಯಿತಾ, ದೊಡ್ಡ ಬಟಾಟೆ ಹಾಕಬೇಡಿ, ಪಲಾವ್ ತುಂಬ ಚಪ್ಪೆ ಚಪ್ಪೆ ಆಗ್ತದೆ. ಮತ್ತು ಚಿಕ್ಕ ಬಟಾಟೆ ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ತಿದ್ದೇನೆ. ಕ್ಯಾರೆಟ್ ಒಟ್ಟಿಗೆ ನಾನು ಬೀನ್ಸ್ ಸಹ ಹಾಕ್ತಿದ್ದೇನೆ. ನಿಮ್ಮ ಹತ್ರ ಯಾವುದು ತರಕಾರಿ ಉಂಟು ಅದೆಲ್ಲ ಹಾಕ್ಬೋದು. ನನಗೆ ಯೂಶ್ವಲಿ ಪುಲಾವಿಗೆ ಇದೇ ಎಲ್ಲ ಇಷ್ಟ ಆಗ್ತದೆ ಆಯಿತಾ, ಬಟಾಣಿ, ಕ್ಯಾರೆಟ್, ಬಟಾಟೆ, ಬೀನ್ಸ್ ಎಲ್ಲ. ಮತ್ತು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ ಆಯಿತಾ. ನೆನ್ಪಿಟ್ಕೊಳ್ಳಿ ಆಗ ಮಸಾಲೆಯಲ್ಲಿ ಸಹ ನಾವು ಉಪ್ಪು ಹಾಕಿದ್ವಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಈಗ ಉಂಟಲ್ಲ ಈ ತರಕಾರಿ ಎಲ್ಲ ಆ ಮಸಾಲೆಯೊಟ್ಟಿಗೆ ಫ್ರೈ ಮಾಡುವ ಆಯಿತಾ. ಇದನ್ನು ಸಹ ಒಂದು 5 ನಿಮಿಷದಾಗಿ ಬೇಯಿಸಬೇಕು, ಆಗ ಮಸಾಲೆ ಎಲ್ಲ ತರಕಾರಿಗೆ ಎಲ್ಲ ಎಳ್ಕೊಳ್ತದೆ.
ಅದಾದ ಮೇಲೆ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ಆಯಿತಾ, ಅದನ್ನು ಹಾಕ್ತಿದ್ದೇನೆ. ಇದೀಗ ನೆನೆಸಿ ತೊಳೆದಿಟ್ಟ ಅಕ್ಕಿ ಆಯಿತಾ, ಒಂದು ಅರ್ಧ ಗಂಟೆ ಹಾಗೆ ನೆನೆಸಿಟ್ಟಿದ್ದೆ, ಅಕ್ಕಿ ಹಾಕ್ತಿದ್ದೇನೆ. ಅಕ್ಕಿಗೆ ಈಗ ನಾನು ಎಷ್ಟು ಬೇಕು ಅಷ್ಟು ನೀರು ಹಾಕ್ತಿದ್ದೇನೆ, ಪಲಾವ್ ಕನ್ಸಿಸ್ಟೆನ್ಸಿಗೆ. ನೀರು ಹಾಕಿ ಉಂಟಲ್ಲ, ಇದೀಗ ಒಂದು ರೌಂಡ್ ನಾನು ಮಿಕ್ಸ್ ಮಾಡ್ತಿದ್ದೇನೆ. ನೋಡಿ, ಚಂದ ಮಾಡಿ ಮಿಕ್ಸ್ ಮಾಡಬೇಕಾಯ್ತಾ ಒಂದು ರೌಂಡ್. ಈಗ ಅಕ್ಕಿದು ರೇಷಿಯೋ ಉಂಟಲ್ಲ, ನೀವು 1 ಲೋಟೆ ಅಕ್ಕಿ ತಗೊಂಡ್ರೆ 2 ಲೋಟೆ ನೀರು ಹಾಕಬೇಕಾಯ್ತಾ. ನಾ ಇಲ್ಲಿ ನಾರ್ಮಲ್ ಅಕ್ಕಿ ತಗೊಂಡಿದ್ದೇನೆ, ಸೋನಾ ಮಸೂರಿ. ನೀವು ಬೇಕಾದರೆ ಬಾಸ್ಮತಿ ಸಹ ಯೂಸ್ ಮಾಡ್ಬೋದು. ಅಕ್ಕಿದು ಡಬಲ್ ನೀರಾಯ್ತಾ. ಇದೀಗ ಒಂದು ವಿಷಿಲ್ ನಾನು ಕುಕ್ಕರಲ್ಲಿ ಕೂಗ್ಸಿದ್ದೇನೆ ಪಲಾವ್, ಅಷ್ಟೇ ರೆಡಿ ಆಯಿತಾ. ಈಗ ನೋಡಿ, ನನ್ನ ಫೇವ್ರೆಟ್ ಪುಲಾವ್ ಅಂತವೇ ಹೇಳ್ಬೋದಾಯ್ತಾ. ಇದು ನೋಡಿ, ಈಗ ನಮ್ಮದು ಪುಲಾವ್ ರೆಡಿ. ಪುದೀನ ಪಲಾವ್ ಆರ್ ವೆಜ್ ಪುಲಾವ್ ಎಂತ ಬೇಕಾದರೆ ಸಹ ಹೇಳಿ ಆಯಿತಾ. ಸ್ವಲ್ಪ ಚಪ್ಪೆ ಆದ ಮೇಲೆ ಉಂಟಲ್ಲ, ಕುಕ್ಕರ್ ಓಪನ್ ಮಾಡಿ ಮಿಕ್ಸ್ ಮಾಡಿ ಆಯಿತಾ. ಬಿಸಿಯಲ್ಲಿಯೇ ನೀವು ಒಂದೇ ಸತಿ ಪಲಾವಿಗೆ ಕೈ ಹಾಕಿದ್ರೆ ಉಂಟಲ್ಲ, ಎಲ್ಲ ಮುದ್ದೆ ಮುದ್ದೆ ಆಗ್ತದೆ. ಈಗ ನೋಡಿ, ನಮ್ಮ ಪುಲಾವ್ ರೆಡಿ. ಎಷ್ಟು ಉದ್ರಾಗಿ ಬಂದಿದೆ ನೋಡಿ. ನೀವು ಅದೇ ನಾರ್ಮಲ್ ಸೋನಾ ಮಸೂರಿ ಸಹ ಯೂಸ್ ಮಾಡ್ಬೋದು, ಅವ್ರು ನಿಮಗೆ ಯಾವ ಅಕ್ಕಿ ಬೇಕಾದರೆ ಸಹ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಉಂಟಲ್ಲ, ನಾನು ಮೇಲಿಂದ ಒಂದು ರೌಂಡ್ ತುಪ್ಪ ಹಾಕ್ತಿದ್ದೇನೆ ಆಯಿತಾ, ಮನೇಲಿ ಮಾಡಿದ್ದು ತುಪ್ಪ. ಚೂರು ಹಾಕಿ, 1 ಚಮಚ ಆರ್ ಅರ್ಧ ಚಮಚ ನಿಮಗೆ ಬೇಕಾದಷ್ಟು. ಇದನ್ನು ನೀವು ಸ್ಕಿಪ್ ಮಾಡಬೇಡಿ ಆಯಿತಾ, ತುಪ್ಪ ಹಾಕೋದೊಂದು ಸ್ಕಿಪ್ ಮಾಡಬೇಡಿ. ಇದು ಇನ್ನೂ ಸಹ ಫ್ಲೇವರ್ ಎನ್ಹಾನ್ಸ್ ಮಾಡ್ತಿದೆ ಆಯಿತಾ ಪುಲಾವಿದು. ಅಷ್ಟೇ. ಈಗ ನೋಡಿ, ನಮ್ಮ ವೆಜ್ ಪುಲಾವ್ ರೆಡಿ. ಇದು ನೀವು ಬೆಳಿಗ್ಗೆ ಟಿಫಿನಿಗೆ ಸಹ ಆರ್ ಮಧ್ಯಾಹ್ನ ಲಂಚ್ ಆರ್ ರಾತ್ರಿ ಊಟದ ಬದಲು ಇದು ಸಹ ತಿನ್ಬೋದು. ಟಿಫಿನ್ ಬಾಕ್ಸಿಗೆ ಅಂತೂ ಹೇಳಿ ಮಾಡಿಸಿದ್ದು ಐಟಮ್ ಆಯಿತಾ ಇದು. ಅಷ್ಟೇ, ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉಂಟಲ್ಲ, ಪ್ಲೇಟಿಗೆ ಹಾಕಿ ತಿನ್ನೋದೇ ಗೊತ್ತುಂಟಾ, ಅಷ್ಟು ಚೆಂದ ಆಗ್ತದೆ. ಬಿಸಿ ಬಿಸಿ ಪಲಾವ್ ಒಟ್ಟಿಗೆ ಉಂಟಲ್ಲ, ಕೋಲ್ಡ್ ಆದದ್ದು ರಾಯ್ತ ಆಯಿತಾ, ನೀರುಳ್ಳಿ ರಾಯ್ತ ಎಂತ ಸಹ, ಆರ್ ಮುಳ್ಸೌತೆದು ರಾಯ್ತ ಎಂತ ಸಹ ಹಾಕಿ ತಿನ್ಬೇಕಾಯ್ತಾ. ಸೂಪರ್. ನಾನಂತೂ ಉಂಟಲ್ಲ ಒಂದು 2 ಸರ್ತಿ ಮುಕ್ತೇನೆ ಆಯಿತಾ, ತಿಂತೇನೆ ನಾನು, ಅಷ್ಟು ಫೇವ್ರೆಟ್ ನನ್ನದು. ಅಷ್ಟೇ. ಈಗ ನಮ್ಮದು ಪುಲಾವ್ ರೆಡಿ ಆಯಿತಾ. ನಿಮಗೆ ಹೀಗೆದ್ದು ಇನ್ನೂ ಸಹ ರೆಸಿಪೀಸ್ ಬೇಕಾದರೆ ನನ್ನದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಆಯಿತಾ. ಓಕೆ, ಬಾಯ್ ಬಾಯ್.